ಏನ್ ಸುಮ್ಮ ಈಗ ಮಂದಿ ಕಣ್ಣಾಗ ಮಣ್ಣು ಒಗಿಬೇಕಂತ ಹಾದ್ಯಾಗ ಒಂದು ಐಡಿಯಾ ಮಾಡ್ತಾನ. ಏನ್ ಅಡ್ಡ ಹಚ್ಬೇಕು, ಎಲ್ಲಪ್ಪ ಮಸ್ತರ್ ಇದ್ದಿರ್ತಾನ. ಹಾಲ್ ಮತದ ಇತಿಹಾಸ ನಿನಗೇನ್ ಬಗರಿಕೋಣದ? ನೀನ್ ಸುಮ್ಮ 40 ವರ್ಷ ಸುಮ್ಮ ಗೊಲ್ಲ ಬಡದಿ, ನೀನು ಗೊಲ್ಲ ಬಡದಿ, ಜನರ ಕಣ್ಣಾಗ ಮಣ್ಣು ಹಾಕಿ ರೊಕ್ಕ ಹೋದಿ ನೀನು. ಸರಿ ಇದ್ರೆ ತೆಲಿವಾಗ್ತೀನಿ ನಾನು. ಯಾಕ ಜಗದ್ಗುರು ರೇವಣಿಸಿದ್ರು? ಪರಮಾತ್ಮಗೆ ಎಷ್ಟು ಮುಖಗಳು? ಎಷ್ಟು? 5. ಸದೋಜಾತ, ವಾಮನ, ತತ್ಪುರುಷ, ಈಶಾನ್ಯ, ಅಘೋರ. ಹೌದ್ರಾ? 5 ಮುಖಗಳಲ್ಲಿ 19ನೇ ಶ್ವೇತ ಕಲ್ಪದಲ್ಲಿ ಸದೋಜಾತ ಮುಖ ಹುಟ್ಟಿ, ಸದೋಜಾತ ಮುಖದಲ್ಲಿ ಆದಿ ರೇಣುಕಾಚಾರ್ಯರು ಹುಟ್ಟಿ. ಹೌದು. ಆ ಮುಖದಲ್ಲಿ ಪರಮಾತ್ಮನ ಇನ್ನೊಂದು ಅಂಶ ಆ ಸದೋಜಾತ ಮುಖದಲ್ಲಿ ರೇವಣಸಿದ್ರು ಹುಟ್ಟಿ. ಹೌದು. ಹಿಂಗೆಲ್ಲ ಏನು ದೇವ ಸಭೆ ಕೂಡಿದ್ರು ದೇವಲೋಕದಲ್ಲಿ. ಅವಾಗ ರೇಣುಕಾಚಾರ್ಯರು ಏನು ಮಾಡಿದ್ರು ಅಂದ್ರೆ, ತಾಂಬೂಲ ಪರಮಾತ್ಮಗೆ ತಾಂಬೂಲ ಕೊಡಬೇಕು ಅಂತೇಳಿ ಎಲಿ ಅಡಿಕೆಯನ್ನು ತಗೊಂಡು ಹೋಗುವಂತ ಸಂದರ್ಭದಲ್ಲಿ ಹಾದಿಯಲ್ಲಿ ದಾರುಕುಮಾರ ಋಷಿಗಳು ಕೂತಿದ್ರು. ದಾರುಕುಮಾರ ಋಷಿಗಳಿಗೆ ಅಕಸ್ಮಾತ್ ಕಾಲ್ ತಾಕಿ ಬಿಡ್ತು. ಹೌದು. ಯಾರದು? ದಾಟಿ ಹೋಗುವಂತ ಸಂದರ್ಭದಲ್ಲಿ ಹೌದು ಅವ ಕುರುಪಿ ಇದ್ದ, ಅಂದ್ರೆ ಗಿಡ್ಡ ಕುಳ್ಳ ಇದ್ದ. ಹೌದು. ಯಾವಾಗ ಇವ್ರ ಕಾಲ್ ತಾಕ್ತು ಹೋಗಿ ತಾಂಬೂಲ ಕೂಡ ಏನು ಹೊಂಟಿದ್ದ ನೋಡು. ಹೋಗುವಂತ ಸಂದರ್ಭದಲ್ಲಿ ಆ ದಾರುಕುಮಾರ ಋಷಿಗಳು ಶಾಪ್ ಕೊಡ್ತಾರೆ, ನಾನು ಗಿಡ್ಡ, ನಾನು ಕುಳ್ಳ ಅಂತೇಳಿ ನನಗೆ ಯಾವಾಗ ನೀನು ಒದ್ದು ಹೋಗ್ತಿ ಅಂದ್ರ ನೀನು ಭೂಲೋಕದಲ್ಲಿ ನರಮಾನವಾಗಿರು ಅಂತೇಳಿ ಶಾಪ್ ಕೊಟ್ಟ ಕೂಡಲೇನೆ ಹೋಗಿ ಪರಮಾತ್ಮನ ಬಲ್ಲೆ ಕಂಗಲಾಚಿ ಕೇಳ್ಕೊತಾರ ರೇವಣಿಸಿದ್ರು, ನಾ ನರಮಾನ ಅವರಲ್ಲಿ ಹುಟ್ಟುವುದಿಲ್ಲ. ಹೌದು. ಮಲೆ ಮಾತ್ರ ಅದ, ಹೊಲಸಾದ, ಹೌದು, ನಾನು ಅಲ್ಲಿ ಹುಟ್ಟುವುದಿಲ್ಲ. ಇಲ್ಲ, ಆ ಋಷಿ ಶಾಪ ಹೊಳೆ ತಕ್ಕೊಳಕ್ ಬರುದಿಲ್ಲ, ನೀನ್ ಮನುಷ್ಯ ಆಗಿ ಹುಟ್ಲೇಬೇಕು, ನೀ ಹೋಗ್ಲೇಬೇಕು. ಏ ಪರಮಾತ್ಮ, ನಾನು ಈ ಮಲಮೂತ್ರದಲ್ಲಿ ಹುಟ್ಟಿ ನನ್ನಿಂದ ಆಗೋದಿಲ್ಲ. ಹೌದು, ಆಗುದಿಲ್ಲ ಅಂದ ಕೂಡಲೇನೆ ಅವಾಗ ಪರಮಾತ್ಮ ಏನ್ ಹೇಳ್ತಾನ, ಏನು ನಾನು ಆಂಧ್ರ ಪ್ರದೇಶದಲ್ಲಿ, ಹೌದು, ಕೊಲ್ಲಿ ಪಾಕಿಯಲ್ಲಿ ಸೋಮೇಶ್ವರ ಲಿಂಗ ಆಗಿರ್ತೀನಿ. ಆ ಸೋಮೇಶ್ವರ ಲಿಂಗದಲ್ಲಿ ನೀನು ಸೋಮವಾರ ಉದಯಕ್ಕೂ ಎದ್ದು ಬಿಡು ಅಂತೇಳಿ ಆಶೀರ್ವಾದ ಮಾಡಿಬಿಡ್ತಾನ. ಆಶೀರ್ವಾದ ಮಾಡಿದಕ್ಕಾಗಿ ಜಗದ್ಗುರು ರೇವಣಿಸಿದ್ರು ಕೊಲ್ಲಿಪಾಕಿ ಸೋಮೇಶ್ವರ ಲಿಂಗದಲ್ಲಿ ಹುಡ್ತಾರ. ಇದಕ್ಕಿಂತ ಮತ್ತೊಂದು ಮಾತು ಏನದಂದ್ರ, ನೀನ್ ಅಲ್ಲಿ ಹುಟ್ಟಿ ಬಂದು ಇಡೀ ಭೂಮಂಡಲದಲ್ಲಿ ಎಷ್ಟು ನರಮಾನವರಿದಾರ ಎಲ್ಲರಿಗೂ ನೀನು ಆ ಜಗತ್ತಕ್ಕೆ ಜಗದ್ಗುರು ಆಗಿ ಮೆರಸು. ಈರ ಶೈವ ಧರ್ಮ ನಿನ್ನಿಂದ ಸ್ಥಾಪನೆ ಆಗಲಿ, ಬಸವನಿಂದ ಬೆಳೆಯಲಿ. ಈರ ಶೈವ ಧರ್ಮ ನಿನ್ನಿಂದ ಸ್ಥಾಪನೆ ಆಗಲಿ, ಬಸವನ ಬೆಳೆಸಲಿ ಅದನ್ನ ಅಂತೇಳಿ ಆಶೀರ್ವಾದ ಮಾಡ್ತಾನ. ಆಶೀರ್ವಾದ ಮಾಡಿದಕ್ಕಾಗಿ ಹಂಗೆ ಮಾಡುತ್ತಾ ಸಂಚಾರ ಮಾಡುತ್ತಾ ಎಲ್ಲಿ ಇದೇ ಮುದ್ದೇಬಾಳ ತಾಲೂಕು ಸರೂರು ಗುಡ್ಡದಲ್ಲಿ ಬಂದು ನಿಂದಿರ್ತಾರೆ. ಯಾರು? ರೇವಣಸಿದ್ದರು. ಯಾಕೆ ಹಿಂಗ ಪೂರ್ವಕ್ಕಿದ್ದಂತ ಅವ್ರು ಪಶ್ಚಿಮಕ್ಕೆ ಯಾಕೆ ಮುಖ ಮಾಡಿ ಹೋಗ್ತಾರ ಅಂದ್ರೆ, ತಮ್ಮ ಜ್ಞಾನ ದೃಷ್ಟಿಯಿಂದ ಕೊಲ್ಲಾಪುರದಲ್ಲಿ ಮಹಾಲಕ್ಷ್ಮಿ ನೌಕೋಟಿ ಸಿದ್ರನ್ನ ಬಂದಿ ಒಗೆದಿದ್ರು. ಆ ಬಂದಿಯನ್ನು ಬಿಡಿಸ್ಬೇಕು ಅಂತೇಳಿ ಸಂಚಾರ ಮಾಡುತ್ತಾ ಹೌದು ಇಲ್ಲೇ ಇಂಗ್ಲೇಶ್ವರ ಗುಡ್ಡದಲ್ಲಿ ಇಲ್ಲಿನ ತಪಾಗ ಇದು ಬಸವಣ್ಣ ಮತ್ತು ಅಕ್ಕ ನಾಗಮ್ಮಗ ಆಶೀರ್ವಾದ ಮಾಡಿ ಮತ್ತೆ ಪಶ್ಚಿಮಕ್ಕೆ ಹೊಂಟು ಬಿಡ್ತಾರ. ಹೌದು, ಇದು ಜಗದ್ಗುರು ರೇವಣಿಸಿದ್ರು. ಇದು ಇತಿಹಾಸ ಹಿಂಗದ ಮಳ್ಳಿ ಅವಂಗೇನ್ ಬಗರಿ ಅದಕ್ಕೆ ಓದಾಕೆ ಬರುದಿಲ್ಲ. ಸೊನ್ನಾರಿಸಿದ್ದು ಗುರು ಬರ್ತೀನಿ ನೆನಪಿಟ್ಟಿನ್ರಿ. ಏನ್ ರೇವಣಿಸಿದ್ರು ಗುರುವೋ ಏನ್ ಸೊನ್ನಾರಿಸಿದ್ರು? ಒಬ್ಬರು ಮಾಡ್ಕೋರಿ. ರೇವಣಿಸಿದ್ರು ಕುಲ 18 ಜಾತಿಯ ಗುರುಗಳು. ಹಾಲ್ ಮತದವ್ರು ಏನ್ ಮಾಡಿದ್ರ ಅಂದ್ರ ಮುಗ್ಧ ಜನಾಂಗ. ನಾ ಈಗ ಮುದ್ದೇಬಾಳ ತಾಲೂಕ್ ಸರೂರ್ ಏನ್ ಹೇಳಿದ್ದೆ ನೋಡು, ತೂಗುಡ್ಡದಲ್ಲಿ ಭೂಮಿಯನ್ನು ತೂಕ ಮಾಡ್ತಿದ್ರು. ಯಾರು? ರೇವಣಿಸಿದ್ರು ತೂಕ ಮಾಡ್ತಿದ್ರು. ಎಲ್ಲ ಇಡೀ ಭೂಮಿ ತೂಕ ಮಾಡುವಂತ ಸಂದರ್ಭದಲ್ಲಿ ತೂಗುಡ್ಡ ಒಂದು ತೂಕಿನಟ್ಟು ಹೆಚ್ಚಾಗಿ ಬಿಡುತ್ತು, ಒಂದು ಅಗಳಿನಟ್ಟು ಹೆಚ್ಚಾಗಿ ಬಿಡುತ್ತು. ಅದಕ್ಕೆ ತೂಗಿದ್ದಕ್ಕಾಗಿ ತೂಗುಡ್ಡ ಅಂತೇಳಿ ಮುದ್ದೇಬಾಳ ತಾಲೂಕಿನಾಗಿರುವಂತ ಸರೂರ್ ಪಕ್ಕದಲ್ಲಿರುವಂತ ತೂಗುಡ್ಕಂತಾರ. ಅಲ್ಲಿ 35 ಮಂದಿ ಕುರುಗಾರರು ಹಟ್ಟಿ ಹಾಕಿದ್ರು. ಯಾರೋ 35 ಮಂದಿ ಕುರುಗಾರರು ಎಲ್ಲ ತೂಗುಡು ಸುತ್ತಮುತ್ತ ಎಲ್ಲ ಹಟ್ಟಿ ಹಾಕಿದ್ರು.
ಇವ್ರನ್ನೆಲ್ಲ ನೋಡ್ದ ಜಗದ್ಗುರು ರೇವಣ ಸಿದ್ಧ ಕರಿತೇಲಿ ಮಾನವ್ರನ್ನ ಉದ್ಧಾರ ಮಾಡ್ಬೇಕು. ಜಾತಿ ಸಂಬಂಧ ಇದ್ದಿದ್ದಿಲ್ಲ ಪುಣ್ಯಾತ್ಮಗ, ಹೌದು. ಜಾತಿ ಸಂಬಂಧ ಇದ್ದಿದ್ದಿಲ್ಲ. ಇವ್ರನ್ನ ಉದ್ಧಾರ ಮಾಡ್ಬೇಕು. ಮುಗ್ಧ ಜನಾಂಗದಾರ ಇವ್ರು ಎಂದೋ ಏನೋ ಅಡವಿ ತಿರುಗುತ್ತಾರೆ, ಏನೋ ಗೊತ್ತಿಲ್ಲ. ಇವ್ರಿಗೆ ಆಶೀರ್ವಾದ ಮಾಡ್ಬೇಕಂತೇಳಿ ಅವ್ರಿಗೆ ಆಶೀರ್ವಾದ ಮಾಡುವಂತ ಸಂದರ್ಭದಲ್ಲಿ ಎಲ್ಲ ಮುಗ್ಧ ಕುರುಬರು ಎಲ್ಲರೂ ಕೂಡಿವಿ ಜಗದ್ಗುರು ರೇವಣ ಸಿದ್ಧನ ಪಾದ ಮ್ಯಾಗ ಬಿದ್ದು ಕೇಳ್ತಾರೆ, ಅಪ್ಪ ನಮ್ಮ ಅಂಶಕ್ಕೆ ನೀನು ಗುರು ಆಗಿರು. ಹೌದು. ನಮ್ಮ ಅಂಶಕ್ಕೆ ನೀನು ಗುರು ಆಗಿರು. ನೀ ಕಾಯಂ ನಮ್ಮ ಹಾಲು ಮತ ಧರ್ಮಕ್ಕೆ ನೀನು ಗುರು ಆಗಿರು ಅಂದ ಕೂಡಲೇ ಆಶೀರ್ವಾದ ಮಾಡಿಬಿಟ್ರು. ಆಶೀರ್ವಾದ ಮಾಡಿ ಮುಂದೆ ಬೀರದೇವ್ರಿಗೆ ಲಿಂಗ ಕಟ್ಟಿದ್ರು. ಲಿಂಗ ಕಟ್ಟಿ ಬೀರದೇವ್ರಿಗೆ ಆಶೀರ್ವಾದ ಮಾಡ್ತಾರ. ನಾನ್ ಮಾತ್ರ ಗುರು ಅದೀನಪ್ಪ, ನೀನು ಹಾಲು ಮತದ ಕುಲದ ಗುರು ಆಗು. ಕುಲದ ಗುರು ಆಗು ಅಂತೇಳಿ ಬೀರದೇವ್ರಿಗೆ ಆಶೀರ್ವಾದ ಮಾಡಿದ್ರು. ಇನ್ನ ಸೊನ್ನಾರಿ ಸಿದ್ಧ, ಸೊನ್ನಾರಿ ಸಿದ್ಧ ಯಾಕೆ ಗುರು ಅದ? ಅದಕ್ಕೇನ್ ಕೂಣದ? ಅದಕ್ಕೇನ್ ಬಗರಿ ಕೂಣದ? ಹಾಲ್ ಮತದ ಇತಿಹಾಸ ನಿನಗೇನ್ ಬಗರಿ ಕೂಣದ? ನೀನ್ ಸುಮ್ಮ 40 ವರ್ಷ ಸುಮ್ಮ ಗೊಲ್ಲ ಬಡ್ದೀನಿ, ಗೊಲ್ಲ ಬಡದ ಜನರ ಕಣ್ಣಾಗ ಮಣ್ಣು ಹಾಕಿ ರೊಕ್ಕ ಹೋದಿ ನೀನು. ನೀನು ಬರೀ ಸತ್ಯಾಸ ಅನ್ನೋದೇ ಇಲ್ಲೋ. ಬಾರಿಕಳ ಹಾಡಿದ್ರು ಪಾರ್ವತಿ ಮಲಿ ಹಾಲಿನಿಂದ 2 ಗೊಂಬೆಗಳು ತಯಾರಾದ. ಮೊದಲಿಗೆ ಹಾಲ್ ಮತ ಹುಟ್ಟಬೇಕಾದ್ರೆ ಮುದ್ದಾಯಿ ಮುದ್ದುಗೌಡ್ರು ಅಂತೇಳಿ ಹೆಸರಿಟ್ರು. ಮುದ್ದಾಯಿ ಮುದ್ದುಗೌಡ್ರು ಹೊಟ್ಟಿಯಲ್ಲಿ ಆದಿಗೊಂಡ ಮಗ ಹುಟ್ಟದ. ಆದಿಗೊಂಡಗ 6 ಮಂದಿ ಮಕ್ಕಳು ಕಡಿ ಹುಟ್ಟು ಉಂಡಾಡಗೌಡ ಪದಮಗೊಂಡ. ಪದಮಗೊಂಡಗೆ 2 ಹೆಂಡ್ರು. ಯಾರು ಯಾರು? ಸಿದ್ದಮ್ಮ. ಒಬ್ಬಕ್ಕಿ ಉಣ್ಣೆ ಕಂಕ, ಒಬ್ಬಕ್ಕಿ ಹತ್ತಿ ಕಂಕನವನ್ನ ಕಟ್ಕೊಂಡು ಮದುವೆ ಮಾಡಿಕೊಂಡಿದ್ಳು ಪದಮಗೊಂಡನ ಊರೊಳಗ. ಹೌದು. ಸಿದ್ದಮ್ಮ ಮುಂದ ಆದಿಗೊಂಡನ ಭೂಮಿಯಲ್ಲಿ ಏನು ಮಾಗಿ ಮಾಡ್ತಿದ್ದ ಪದಮಗೊಂಡ. ಭೂಮಿಯನ್ನ ಶಾರ್ಟ್ಕಟ್ನಾಗ ಹೇಳ್ತೀನಿ. ಆದಿಗೊಂಡನ ಅವ್ರ ಅಪ್ಪನ ಭೂಮಿಯಲ್ಲಿ ಮಾಗಿ ಉಳುಮೆಯನ್ನು ಮಾಡ್ತಿದ್ದ, ನೇಗಿಲಿ ಹೊಡಿತಿದ್ದ. ಗೊರ್ಲಿ ಹುತ್ತಿಗೆ ನೇಗಿಲಿ ಹಾದು ಬಿಡ್ತು, ಎಲ್ಲ ಕುರಿಗಳು ಎದ್ದು ಬಂದ್ಬಿಟ್ಟು ಮ್ಯಾಗ. ಹೌದು. ಕುರಿಗಳು ತಿರ್ಕೊಂಡು ಅನ್ನ ನೀರಿಲ್ಲಾರೆ ಮೇಸುತ್ತ ಮೇಸುತ್ತ ಎಲ್ಲಿಗೆ ಹೋದ? ಗಂದಲಗೇರಿ ಗುಡ್ಡಕ್ಕೆ ಹೋದ. 7 ದಿನ ಮುಗಿದಿತ್ತು. ಗಂದಲಗೇರಿ ಗುಡ್ಡದ ಕಲ್ಲು ಪಡಿ ಮ್ಯಾಗ ಕೂತು ದುಃಖ ಮಾಡ್ತಾನ. ಯಪ್ಪ ನೀನು ಆಕಾಶವಾಣಿ ಮಾಡಿ ನೇಗಿಲಿ ಹಾಸ್ ಅಂತ ಹೇಳಿದ್ದಿ. ಜಗದ್ಗುರುನ ನೆನಪು ತೆಗೆದು ದುಃಖ ಮಾಡ್ತಾನ. ನೀನ್ ನೇಗಿಲಿ ಹಾಸತ್ ನನಗೆ ಆಕಾಶವಾಣಿದಿಂದ ಹೇಳಿದ್ದಿ. ನಮ್ಮ ಅಪ್ಪ ಬ್ಯಾಡ ಅಂದಿದ್ದ, ಬ್ಯಾಡ ಅಂದ್ರು ನೀ ಆಕಾಶವಾಣಿ ಮುಖಾಂತರ ಹೇಳಿದ್ದಿ. ಆ ನೇಗಿಲಿ ಹಾಸಿದ ಕೂಡಲೇ ಗೊರ್ಲಿ ಹುತ್ತಿನಾಗಿಂದ ಎದ್ದು ಬಂದಾವ. ಯಾವ ಪ್ರಾಣಿ ಅನ್ನೋದು ಗೊತ್ತಿಲ್ಲ. 7 ದಿನ ಆಯ್ತು ಗಂದಲಗೇರಿ ಗುಡ್ಡಕ್ಕೆ ಬಂದಿನಿ. ಅನ್ನ ನೀರಿಲ್ಲ ರೀ, ಉಪವಾಸ ಸಾಯಕತ್ತೀನಿ. ನೀ ಕುರ್ನಿ ಇನ್ನ ಎಟ್ಟರ ಬೆನ್ನ ಹತ್ತಲಿ ಅಂತೇಳಿ ದುಃಖ ಮಾಡಿ ಅಳುವಂತ ಸಂದರ್ಭದಲ್ಲಿ ಜಗದ್ಗುರು ರೇವಣ ಸಿದ್ಧರು ಪ್ರತ್ಯಕ್ಷ ಭೇಟಿ ಕೊಟ್ಟು ಅಲ್ಲಿ 18 ಕುರಿಗಳನ್ನ ಕತ್ತರಿಸಿ ಕಂಬಳಿಯನ್ನು ನೇಯುವಂತ ಪ್ರಾರಂಭ ಅಲ್ಲೇ ಆಯ್ತು. ಹಾಗೆ ಈ ಹಾಲು ಹಿಂಗ್ ಕುರಿ ಹಾಲು ಹಿಂಗ್ ಹಿಂಡ್ಬೇಕು, ಇವನ್ ಹಿಂಗ್ ಕಾಸ್ಬೇಕಂತೇಳಿ ಹೋಗಿ ಗಂದಲಗೇರಿ ಗುಡ್ಡದಲ್ಲಿ ಒಂದು ಭುಯಾರದಲ್ಲಿ ಹೊಗೆ ಹೊಕ್ಕಿತ್ತು. ಅಲ್ಲಿ ಹೋಗಿ ಬೆಂಕಿ ತಗೊಂಡು ಬಂದು ಹಾಲು ಕಾಸಿ ಗುರು ಶಿಷ್ಯರ ಪದಮಗೊಂಡ ರೇವಣ ಸಿದ್ಧರು ಹಾಲು ಸೇವನೆ ಮಾಡಿದ ಕೂಡಲೇನೆ ಮುಂದ ಚಮಲಾದೇವಿನ ಗಂದಲಗೇರಿ ಗುಡ್ಡದಲ್ಲಿ ಮದುವೆ ಆಯ್ತು. ಅಲ್ಲಿ ಹಾವಿನ ಹಂದ್ರ ಹಾಕಿದ್ರು, ಚೋಳಿನ ತಳಿಲ ತೋರಣ ಕಟ್ಟಿದ್ರು, ಕುರಿ ಹಿಕ್ಕಿನ ಅಕ್ಕಿ ಕಾಳು ಮಾಡಿ ಒಗದ್ರು, ಹತ್ತಿ ಸಿಗಲಾರ ಉಣ್ಣಿ ಕಟ್ಟಿದ್ರು. ಉಣ್ಣಿ ಕಂಕಣ ಹತ್ತಿ ಕಂಕಣ 2 ಪಂಗಡಿ ಹಾಲು ಮತದಲ್ಲಿ ಆಯ್ತು. ಅಲ್ಲಿದಿಂದ ಮುಂದೆ ಪದಮಗೊಂಡ ಮಕ್ಕಳು ಮದುವೆ. ಮಕ್ಕಳು ಈಕಿನ ಹೊಟ್ಟಿಲೆ 21 ಮಂದಿ ಗಂಡಸು ಮಕ್ಕಳು, ಅಕ್ಕಿನ ಹೊಟ್ಟಿಲೆ 21 ಮಂದಿ ಗಂಡಸು ಮಕ್ಕಳು. ಹಿಂಗ ಇನ್ನು ಗಂಡಸು ಮಕ್ಕಳ ಮದುವೆ ಮಾಡ್ಬೇಕಾಯ್ತು. ಯಾರು? ಪದಮಗೊಂಡ. ಗಂಡಸು ಮಕ್ಕಳು ನಮ್ಮ ಮನೆಯಲ್ಲಿ ಒಂದು ಮದುವೆ ಅದಂದ್ರೆ 3 ಮಂದಿ ಇದ್ರೆ ಮದುವೆ ಆಗ್ತದೆ. 3 ಮಂದಿ ಊರು ಬರ್ಲಿ ಬರ್ಲಾರಿ ಬಿಡ್ಲಿ, ಊರ ಅವಶ್ಯಕತೆ ಬರ್ಲಿ ಬರ್ಲಾರ ಬಿಡ್ಲಿ, ಎಲ್ಲ ಮಸ್ತಾರ ಹಿಂಗ್ಯಾಕಂತ ಅಂದ್ರು ನಲ್ರಕ್ಕ. ಆದ್ರ ಈ 3 ಮಂದಿಯಾಗ ಒಬ್ರು ಬರ್ಲಿಲ್ಲ ಅಂದ್ರೆ ಮದುವೆ ಆಗುದಿಲ್ಲ. ಯಾರಂದ್ರ ಆರತಿ ಹಿಡಿಯಕ್ ಒಬ್ಬಕ್ಕೆ ಹೆಣ್ಣು ಮಗಳು ಬೇಕು. ಹೌದಾ? ಆಮೇಲೆ ಸುಣ್ಣ ಬಣ್ಣ ಕ್ಯಾಮನ್ ಗಾಡಿ ಕುಂಬಿ ಮ್ಯಾಗ ಹಾಕಕ್ಕ ಒಬ್ಬ ಸೋದರ ಮಾವ್ ಬೇಕು, ಮಾವಾಗಂತ ಬೇಕು.
ಗಂಡ ಹೆಂಡತಿ ಅಕ್ಷತೆವಾಗಿ ಮುಂದೆ ತಾಳಿ ಕಟ್ತಾರ ನೋಡು. ತಾಳಿ ಕಟ್ಟುವಂತ ಸಂದರ್ಭದಲ್ಲಿ ಮಂತ್ರ ಓದಾಕ ಗುರು ಬೇಕು. ಈ 3 ಮಂದಿ ಇದ್ರ ಮಾತ್ರ ಮದುವೆ ಆಗ್ತದ, ಇಲ್ಲಿಲ್ಲ ಅಂದ್ರೆ ಆಗೋದಿಲ್ಲ. ಮತ್ ಹಿಂಗ್ಯಾಕೆಲ್ಲ ಮಸ್ತಾರ ಓಡೋಗಿ ಮದುವೆ ಹಾಕಾರ, ಅದು ಹೆಂಗ ತಂದಿರಿ? ಆ ಮದುವೆ ಬೇರೆ, ಆ ಮದುವೆ ಬೇರೆ. ಅದಕ್ ಮದುವೆ ಅನ್ನೋದಿಲ್ಲ, ಅದಕ್ಕೂ ಮದುವೆ ಅಂತಾರ. ಆ ಮದುವೆ ಬೇರೆ. ಮದುವೆಗಳಲ್ಲಿ 8 ಪ್ರಕಾರ ಮದುವೆಗಳು. ಇದು ಭವಿಷ್ಯ ಪುರಾಣ ಹೇಳ್ತದ, ಎಲ್ಲಪ್ಪ ಮಸ್ತರ್ ಹೇಳುದಲ್ಲ. 8 ಪ್ರಕಾರ ಮದುವೆಗಳು. ಓಡ್ ಹೋಗಿ ಏನ್ ಹಾಕ್ತಾರ ನೋಡು, ಅದು ಗಂಧರ್ವ ಮದುವೆ. ಇದು ಬೇರೆ. ಇಲ್ಲಿ ಏನಾಯ್ತಂದ್ರ ಈ ಪದಮಗಣ್ಣನ ಮಕ್ಕಳು ಏನು ಮದುವೆ ಮಾಡಕ್ ಪ್ರಾರಂಭ ಮಾಡ್ದ ನೋಡು. ಹೋಗಿ ಗುರುವಿನ ಕರ್ಕೊಂಡು ಬರ್ಬೇಕಾಯ್ತು. ಗುರು ಸಂಚಾರ ಮಾಡ್ತಿದ್ದ. ಯಾರು? ರೇವಣಸಿದ್ರು ಸಂಚಾರ ಮಾಡ್ತಿದ್ದ. ಹೋಗಿ ಗುರುವಿನ ಕರ್ಕೊಂಡು ಬಂದು ಮಕ್ಕಳು ಮದುವೆ ಮಾಡ್ಬೇಕಾಗಿತ್ತು. ಹೋದ ಇದೇ ಮಹಾರಾಷ್ಟ್ರ ರಾಜ್ಯದಲ್ಲಿ ಸಣ್ಣಾರಿಯಲ್ಲಿ ರೇವಣಸಿದ್ರು ಸಿಕ್ಕರು. ಸಣ್ಣಾರಿಯಲ್ಲಿ ರೇವಣಸಿದ್ರು ಸಿಕ್ಕಂತ ಸಂದರ್ಭದಲ್ಲಿ ರೇವಣಸಿದ್ರಿಗೆ ಅಡ್ಡ ಬೀದಿ ಕೇಳ್ತಾರ, ಮಕ್ಕಳು ಮದುವೆ ಹುಡಿನಿ ನನ್ನ ಮನೆಯಲ್ಲಿ ತಂದೆ, ನೀನು ಬರ್ಬೇಕು, ನೀ ಬರ್ಲಾರೆ ಮದುವೆ ಆಗೋದಿಲ್ಲ ಅಂತೇಳಿ ತಂದಿನ ಕರ್ಕೊಂಡು ಜಗದ್ಗುರು ರೇವಣಸಿದ್ದನ ಕರ್ಕೊಂಡು ಬಂದ್ರು. ಊರಗಿಸಿ ಹೊರಗೆ ತಂದು ಕುಂದರ್ಸಿಬಿಟ್ಟ. ರೇವಣಸಿದ್ದ ಹನುಮಪ್ಪನ ಗುಡಿ ಅದಲ್ಲ, ಹಂಗ ಕುಂದರ್ಸಿಬಿಟ್ಟ. ಕೂತ್ ಕೂಡಲೇ ಎಲ್ಲ ಆ ಮುತ್ತೈದೇರಿ, ಊರನ್ ಜನ ಮುತ್ತೈದೇರ ಆರ್ತಿ ಮತ್ತು ಡೊಳ್ಳಿನವರು ಮತ್ತು ಬಾಜಾ ಭಜಂತ್ರಿ ಅವರು ಎಲ್ಲರನ್ನು ಕರೆಸಿ ರೇವಣಸಿದ್ರನ್ನು ಸ್ವಾಗತ ಮಾಡ್ಕೊಳ್ಳೋರು. ರೇವಣ ಸಿದ್ದೇಶ್ವರನ್ ಸ್ವಾಗತ ಮಾಡ್ಕೊಳ್ಳೋರು. ಊರಗಿಸಿ ಒಳಗೆ ತಗೊಂಡ್ ಬರೋರು. ಆ ಸಂದರ್ಭದಲ್ಲಿ ಪದಮಗೊಂಡ ಕೇಳ್ತಾರ ಊರನ್ ಜನ, ಗುರುಗಳು ಎಲ್ಲಿ ಸಿಕ್ಕರು ನಿಮಗ? ಎಲ್ಲಿ ಸಿಕ್ಕರು ಅಂದ ಕೂಡಲೇ ಸಣ್ಣಾರಿ ಒಳಗೆ ಸಿಕ್ಕರು ಅಂತೇಳಿ ಪದಮಗೊಂಡು ಏನ್ ಹೇಳ ನೋಡು. ಸಣ್ಣಾರಿ ಸಿದ್ಧಗೆ ಜಯವಾಗಲಿ ಜಯವಾಗಲಿ ಅಂತೇಳಿ ಜೈಘೋಷ ಹಾಕಿದ್ರು. ಅದಕ್ಕೆ ಅದೇ ಸಣ್ಣಾರಿ ಸಿದ್ಧನೆ ರೇವಣ ಸಿದ್ಧನೆ ಸೊನ್ನಾರಿ ಸಿದ್ಧ. ನಿನ್ನ ಉತ್ತರ ಮುಗೀತು ಸಾಮ. ಸೊನ್ನಾರಿಯಲ್ಲಿ ಸಿಕ್ಕಾರ ತಿಳ್ಕೊಂಡು ಸಣ್ಣಾರಿ ಸಿದ್ಧ ಅಂತ ಅದೊಂದು ಹೆಸರಾಯ್ತು. ಇದನ್ನ ಅಲ್ಲಂದ್ರ ಇದನ್ನ ಅಕಸ್ಮಾತ್ ಆಗಿ ಅಲ್ಲಂದ್ರೆ ಇನ್ನೇನ್ ಪಾಳಕ್ ಹೇಳ್ಬೇಕು. ಹೇಳಿ ಆರತಿ ಮಾಡ್ಬೇಕು. ನೀನು ಸುಮ್ಮನೆ ಗೋಳ ಕೂಚೋದಲ್ಲ. ಏನ್ ಸುಮ್ಮ ಈಗ ಮಂದಿ ಕಣ್ಣಾಗ ಮಣ್ಣು ಹೋಗಿಬೇಕಂತ ಹಾದ್ಯಾಗ ಒಂದ್ ಐಡಿಯಾ ಮಾಡ್ತಾನ. ಏನ್ ಅಡ್ಡ ಹಚ್ಬೇಕು? ಎಲ್ಲಪ್ಪ ಮಸ್ತರ್ ಇದ್ದಿರ್ತಾನ. ಅಡ್ಡ ಏನ್ ಹಚ್ಬೇಕು ಇದಕ್ಕ ಅಂತ ಹೇಳಿ ಅಡ್ಡ ಹಚ್ಚದಕ್ ತಗೊಂಬಂದ್ ಬಿಟ್ಟಿರ್ತಾನ. ಇಲ್ಲಿ ಮಾಳಿಂಗರಾಯನ ಗುಡಿಯಲ್ಲಿ ಸದ್ ಎಷ್ಟು ಮಂದಿ ಅಧಿಕಾರ ಅದ? ಮಾಲಕರದಾರ. ಮಾಳಿಂಗರಾಯಿಗೆ ಎಷ್ಟು ಮಂದಿ ಮಕ್ಕಳು? ರೆಬ್ರಾಯ, ಬೀರ್ಮುತ್ಯ, ಕಣ್ಣುಮುತ್ಯ, ಸೋಮುತ್ಯ. ರೆಬ್ರಾಯ, ಬೀರ್ಮುತ್ಯ, ಕಣ್ಣುಮುತ್ಯ, ಸೋಮುತ್ಯ. ಮಾಳಿಂಗರಾಯನ ವಂಶಸ್ತ್ರ ಯಾರದಾರ ಈ ಹುಲಿಜಂತಿ ಒಳಗ? ಯಾರಿಗೆ? ಇವ್ 3 ಮಂದಿ ಇದ್ರು ನೋಡು. ರೆಬ್ರಾಯ, ಬೀರ್ಮುತ್ಯ ಮತ್ತು ಕಣ್ಣುಮುತ್ಯ 3 ಮಠಕ್ ಬಿಟ್ರು. ಎಣಿಕಿ, ಸಿರಿಡೋಣ, ಹುಣ್ಣೂರ 3 ಮಂದಿ. ಎಣಿಕಿ, ಸಿರಿಡೋಣ, ಹುಣ್ಣೂರ. ಮಾಳಿಂಗರಾಯನ ಮಠಕ್ಕೆ ಒಬ್ರು ಬೇಕಲ್ಲ. 4 ಮಂದಿ ಒಳಗೆ ಒಬ್ರು ಬೇಕು. ಆಸ್ತಿ ತಿನ್ನಕ್ ನಾನು ಆಸ್ತಿ ಮಾಡಿಟ್ಟಿನಿ ಅಂದ್ರೆ ನನ್ನ ಆಸ್ತಿಗೆ ಒಬ್ರು ಬಾಧಿಸ್ತಿರ್ಬೇಕು, ಒಬ್ರು ಮಕ್ಕಳು ಬೇಕಲ್ಲ. ಆ ಸಂದರ್ಭದಲ್ಲಿ ಏನ ಸೋಮನ ಮುತ್ಯ ಇದ್ದ ನೋಡು. ಸೋಮನ ಮುತ್ಯನ ವಂಶಸ್ತ್ರೀ ಎಷ್ಟು ಗಡ್ಡೆ ಅದಾವ ನೋಡು. ಆಟೆಲ್ಲ ಗಡ್ಡೆ ಅವ್ರು ಒಟ್ಟರು ಅಲ್ಲಿ ಮಾಲೀಕರು. ಒಂದೊಂದು ಮನೆಗೆ ಅವರು ಒಬ್ಬೊಬ್ಬರು ಮಾಲೀಕರು. ಈಗ ಮಾಳಿಂಗರಾಯ ಅಂತೇಳಿ ಹೋಗಿ ಎಷ್ಟೋ ವರ್ಷ ಆಗಿಬಿಟ್ಟದ. ಈಗ ನಿಮ್ದೇ ಒಂದು ಉದಾಹರಣೆ ತಗೋತೀನಪ್ಪ. ಶೇಖಣ್ಣರ ಮನೆಗಳು ಎಷ್ಟಿದ್ದು ಹೇಳು? ಎಡ್ಡೆ ಮೊದಲು ಎಡ್ಡೆ. ಈಗ ಎಟ್ಟಾಗ್ಯಾವು? 45 ಮನಿ. ಅದು ಇನ್ನೊಂದು 100 ವರ್ಷ ಬಿಟ್ರಿ ಎಟ್ಟಕ್ಕವು? ಅರ್ಧ ಊರು ನೀವೇ ಹಾಕಿರಿ. ಹಂಗ ಮಾಳಿಂಗರಾಯನ ಮೊದಲು ಏನು ಮಠಕ್ಕೆ ಬಿಟ್ಟುಕೊಂಡಿದ್ದ ಸೋಮಾನ ಮುತ್ಯಾನ ವಂಶಸ್ತ್ರ ಏನದಾರ ನೋಡಿ. ಎಲ್ಲರೂ ಮಾಲೀಕರು. ನಿನ್ನ 7ನೇ ಪ್ರಶ್ನೆ ಉತ್ತರ ಮುಗೀತು. ನಾನು ಬಡಿಲ್ರಿ ನೋಡು. ನೀವೆಲ್ಲ ಅಪ್ನಿ ಕೊಟ್ರೆ ಹೊಡಿತೀನಿ. ಹೊಡೆದ್ರ ನೋಡ. ಕಪಾಳಕ್ಕೊಂದಾಗಿರ್ಬೇಕು, ಗಾಡಿ ಒಂದಾಗಿರ್ಬೇಕು.
ಕಲ್ಲಾಗ ಕಡವು ಕೊಟ್ರೆ ಮಲ್ಲ ದ್ವಾಸೆ ಕೊಡು ಇದೇ ರೇವಣ್ ಸಿದ್ರ ಹೌದ್ ಇದೇ ರೇವಣ್ ಸಿದ್ರ ಹೌದ್ ರೇವಣ್ ಸಿದ್ರ ಮಗ ಯಾರು? ರೇವಣ್ ಸಿದ್ರ ಮಗ ಯಾರು? ರುದ್ರಮುನಿ. ಮತ್ತೆ ಹೇಳ ಮತ್ತೆ ರುದ್ರಮುನಿ. ರೇವಣ್ ಸಿದ್ರ ಮಗ ರುದ್ರಮುನಿ. ಹೌದಾ? ರುದ್ರಮುನಿನ ಪಟ್ಟ ಯಾವ ಜಾಗದಾಗ ಹಾಕಿದ್ರು? ಯಾರಿದ್ರು? ಅವ್ರು ಎಲ್ಲಿ ಸಂಚಾರ ಮಾಡಿದ್ರು? ಯಾವ ಊರು ಸಂಚಾರ ಮಾಡಿದ್ರು? ಪೂರ್ವಕ್ಕೆ ಹೋಗ, ಈ ಕಡೆ ಹೋಗಿ ಮತ್ತೆ ಉಪರಾಟಿ. ಪೂರ್ವದಾಗ ಸಿಗ್ತದ ಉತ್ತರ, ಪಶ್ಚಿಮಕ್ಕ ದಕ್ಷಿಣಕ್ಕ ಉತ್ತರಕ್ಕೆ ಹೋಗಿ ಮತ್ತ ಪೂರ್ವಕ್ಕ ನಿನಗೆ ಹಾದಿ ಮಾಡಿ ಕೊಟ್ಟಿನಿ ನಾನು. ಪೂರ್ವಕ್ಕೆ ಹೋಗಿ ಎಲ್ಲಿ ರುದ್ರಮುನಿದ ಪಟ್ಟಿ ಎಲ್ಲಿ ಆಯ್ತು? ಯಾರ್ಯಾರು ಇದ್ರು? ಎಲ್ಲಿ ಸಂಚಾರ ಮಾಡಿದ್ರು? ಯಾವ ಊರಾಗ ಸಂಚಾರ ಮಾಡಿದ್ರು? ಇಂಥ ಊರಲ್ಲಿ ಸಂಚಾರ ಮಾಡಿದ್ರು ಅಂತ ಹೇಳಿಬಿಡು. ಉತ್ತರ ಕುಲ್ಲ. ಇದು ಎರಡು ಒಂದು ಒಂದ ಇದು. ಇನ್ನು ಎಲ್ಲಾರು ಕವಿರತ್ನ ಕಾಳಿದಾಸ್. ಹೌದಾ? ಹೌದಾ? ರತ್ನ ಕಾಳಿದಾಸ ಕವಿರತ್ನ ಕಾಳಿದಾಸ್. ಕವಿರತ್ನ ಕಾಳಿದಾಸರು ಎಷ್ಟು ಮಂದಿ ಅಣ್ಣ ತಮ್ಮರು? ಇವ ಎಷ್ಟನೇದಾವ? ಕಾಳಿದಾಸ. ಕೂನ್ ಆಯ್ತಿಲ್ರಿ? ನಾ ಕೇಳಿದ್ ಕೂನ್ ಆಯ್ತಿಲ್ರಿ? ಯಾಕ ಮಂಗ್ಳೂನ ಬಸವನ ಕೂನ್ ಆಯ್ತು? ನಾ ಕೇಳಿದ್ ಅವ ಕೇಳಿದ್ ಕೂನ್ ಆಗ್ಯಾವ. ಮಾಲ್ಯ ಮನೆ ಸಾರಿಸದಂಗ ಆಯ್ತ ಒಂದು. ಈಗ ಎರಡನೇ ಸರ್ತಿನೂ ಅವನು ಪ್ರಶ್ನೆ ನಾನು ಹೇಳಿದ್ರು ನಿಮಗ್ ಕೂನ್ ಆಗಿಲ್ಲ. ನಂದೇನು ರುದ್ರಮುನಿ ಪಟ್ಟಿ ಎಲ್ಲಿ ಹಾಕಿದ್ರು? ಯಾವ ಊರಾಗ ಹಾಕಿದ್ರು? ಯಾರು ಇದ್ರು? ಯಾವ ಊರು ತಿರುಗಾಡಿದ್ರು? ಎಲ್ಲೆಲ್ಲಿ ಯಾವ ಊರು ತಿರುಗಾಡಿದ್ರು? ಪೂರ್ವಕ್ಕೆ ಹೋಗ ಹೇಳ ಹುಡುಕ್ಯಾಡಿ. ಕನ್ಯಾಕುಮಾರಿ ಸುತ್ತಮುತ್ತ ಅಡ್ಡಾಡಿ ಸಿಗ್ತದ. ಹೇಳ್ಬೇಕು. ಇರ್ಲಿ ಕನ್ಯಾಕುಮಾರಿ ಸುತ್ತಮುತ್ತ ಅಡ್ಡಾಡ. ಆ ಕಡೆ ಗೊತ್ತದ ಕನ್ಯಾಕುಮಾರಿಗೆ ಹೋಗ್ಯಾನ. ಇಲ್ಲ ಉಮ್ಮದ್ಯಾಗ ಬಂದ್ರ ಬಿಜಾಪುರ ಇದ್ರು ಉಮ್ಮದಿ. ನಾನು ಯಾಕೆ ಹಿಂಗ ಕನ್ಯಾಕುಮಾರಿ ರಾಮೇಶ್ವರ ಎಲ್ಲನೂ ನಾ ಅಡ್ಡಾಡೀನಿ. ನನಗ ಅದನ್ನ ಹೆಂಗ ನಾನು ಓದಿನಿ ಹಂಗೆ ಇತಿಹಾಸ ಹಂಗೆ ಅದ. ಹಂಗೆ ಈಗ ನಮ್ಮೆಲ್ಲ ಪುರಾಣ ಹೇಳೋರೆಲ್ಲರೂ ಹೇಳ್ತಾರ. ಎಲ್ಲಿ? ಕಂಚಿಯಲ್ಲಿ. ಕಂಚಿ ತಮಿಳುನಾಡಿನಲ್ಲಿ. ಅಲ್ಲಿ ವಿಷ್ಣು ಮೂರ್ತಿ ಹಿಂಗ್ ಸುಮ್ಮನೆ ತಾನೇ ಅಳಿಗಾಡ್ತಿತ್ತು. ಕಲ್ಲು ಮೂರ್ತಿ ತಣ್ಣಿ ತಾನೇ ಅಳಿಗಾಡ್ತಿತ್ತು. ಅವಾಗೆಲ್ಲ ಸಂಚಾರ ಮಾಡತ್ತ ಹೋಗಿ ಏನು ಕಂಚಿಯಲ್ಲಿ ಹೋಗಿ ಆ ವಿಷ್ಣು ಮೂರ್ತಿಯನ್ನು ಯಾವಾಗ ರೇವಣಸಿದ್ರು ಹೇಳಿದ್ರು ಅವತ್ತೇ ನಿಂತು ಬಿಟ್ಟ. ಎಲ್ಲ ಬಿಟ್ಟು ಏನ್ರ ಹೇಳ್ತಿಯಲ್ಲೋ ಸ್ವಾಮ. ಒಂದ್ ಕೇಳಿದವಲ್ಲ, ಯಾರು ಕೇಳಿದವ? ಒಂದು ಕವಿರತ್ನ ಕಾಳಿದಾಸರು ಎಷ್ಟು ಮಂದಿ ಅಣ್ಣ ತಮ್ಮರು? ಇವ ಎಷ್ಟನೇದಾವ? ಒಂದನೇದು. ಇದು ಹಾಲ್ ಮತದಾಗೆ ಆಯ್ತು, ಅದು ಹಾಲ್ ಮತದಾಗೆ ಆಯ್ತು. ರುದ್ರಮುನಿದು. ನೆಟ್ಟಿನಲ್ಲಿ ಸ್ವಾಮರೆ ಬರ್ಲಿ ಯಾವರೆ ಬರ್ಲಿ, ಇವ್ ಯಾವ ಬಂದ್ರು ಯಾರನ್ನೇ ತಗೊಂಡ್ಬಂದಿರ್ತಾನ. ಏನ್ರಿ ನಾಟಕ ಮಾಡಿರ್ತಾನವ. ಇಟ್ಟೆಲ್ಲ ಬಿಡ್ರಿ ನೀವು. ಮತ್ತೆಲ್ಲ ಮುಗಿದ ಆರತಿ ಅದಕ್ಕೆ ಹೊರಗೆ ಬರ್ರಿ ನೀವು. ನಮ್ಗೇನ್ ಗೊತ್ತ? ಸುಮ್ನೆ ಬ್ರ್ಯಾಂಡ್ ಹಚ್ಕೊಂಡು ಹೋಗಿದಂತಾನವ. ನಿಮ್ಮ ಇನ್ನು ಒಂದು ಮಾತ, ಸೃಷ್ಟಿಯಲ್ಲಿ ನೀರು ನಿರಂಕಾರದಲ್ಲಿ ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಗಾಳಿ ಇಲ್ಲ, ಭೂಮಿ ಇಲ್ಲ, ಏನು ಇಲ್ಲ, ಕಾಳ ಗತ್ತಲ. ನೀರ ನಿರಂಕಾರದಲ್ಲಿ ಏನು ಗಾಳಿ ಇಲ್ಲ, ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಇಲ್ಲ, ಭೂಮಿ ಮೇಲೆ 84 ಜೀವರಾಶಿಗಳು ಯಾರು ಇಲ್ಲ. ಆ ನೀರು ನಿರಂಕಾರದಲ್ಲಿ ಎಷ್ಟು ಮೇನ್ ಹುಟ್ಟುದು? ಮೇನ್ ಎಷ್ಟು ಹುಟ್ಟುದು? ಆ ಮೇನ್ ಗಂಡ ಎಷ್ಟು ಮೇನ, ಹೆಣ್ಣು ಎಷ್ಟು ಮೇನ? ಆ ಗಂಡ ಮೇನಿನ ಹೆಸರುಗಳೇನು, ಹೆಣ್ಣು ಮೇನಿನ ಹೆಸರುಗಳೇನು? ಇದು 18 ಪುರಾಣದಾಗ ಬ್ರಹ್ಮಾಂಡ ಪುರಾಣದಾಗ ಹೇಳೋ ಸಾಮ. ನೋಡ್ಕೋ. ಬ್ರಹ್ಮಾಂಡ ಬೇರೆ, ಎಲ್ಲಪ್ಪ ಮಸ್ತರ್ ಬೇರೆ ಹೇಳ್ತಾರೆ. ಬ್ರಹ್ಮಾಂಡ ಪುರಾಣದಾಗ ಅದೊಂದು ಕನ್ನಡ ಒಂದು ಯಾವಾಗ ದಾಪಾರ ಯುಗದಲ್ಲಿ ಅದಕ್ಕೆ ಓದಾಕ್ ಬರೋದಿಲ್ಲ. ಪ್ರಯಾಗ ಹಣಕ್ಕೆ ಬರ್ಲಿಲ್ಲ ಅವನು. ಅಲ್ಲಿ ಕೈ ನಡೆದ್ಲಿ ಬಿಡು. ಏನ್ ನನ್ನ ನಡುತ್ತಾವ? ಯಾರೇನ್ ಮಾಡುದು? ಸಭಾದಾಗ ನಿಂತು ಮಾತಾಡ್ಬೇಕಾದ್ರೆ ನಡುತ್ತಾವ. ಸಭಾದಾಗ ಮೈಕ್
ಮೈಕ್ ಮುಂದೆ ಬರ್ತಪ್ಪ ಅಂದ್ರೆ ಇದು ಗಾಂಡಿದ್ದಂಗ ನನಗ ಮೈಕ್ ಮೈಕ ಮೈಕ್ ಮೈಕ್ ಅಂದ್ರೆ ಕೈಯೆಲ್ಲ ಹಿಂಗಂತ ಹಿಂಗ ನಾನು ಯಾಕೆ ಈ ಮಾತು ಹೇಳಿ ನನಗೂ ಮಾತಾಡುವಂತ ಶಕ್ತಿ ದಯಪಾಲಿಸಂತ ಸಂಕಲ್ಪ ಯಾಕೆ ಮಾಡಿದಂದ್ರೆ ನಾನು ಹೇಳ್ತಾನೆ ಅಂತ ಹೋಗಿ ಮುಂದೆ ಹಿಂದ್ ಕುಂದಿರ್ತಿದ್ದೆ ಎಲ್ಲ ಹಿಂದ ಲಾಸ್ಟ್ ಬೆಂಚಿಗೆ ಓದ್ಕೋತ ಎಲ್ಲಾರನು ಓದಾಕ್ ಹಚ್ಚಿದ್ ಕಣ್ಣಾಡಿ ಓದ್ತಿದ್ದೆ ಕರೆ ಎದ್ದು ನಿಂತು ಓದಾಕ್ ಬರ್ತಿಲ್ಲ ಕೈಯ ಕಾಲ ಹಿಂದಿನ ಮುಂದಿಂದ ಹಿಂಗೆಲ್ಲ ಆಗಿ ದಡಬಡ ಆಗಿಬಿಡ್ತಿದ್ದು ಹಿಂದ್ ಹೋಗಿ ಕುಂದ್ರವ 45 ನಿಮಿಷ ಇನ್ನ ಒಂದು 3-4 ಮಂದಿ ಇರಾಕಲೆ 45 ನಿಮಿಷ ಮುಗಿದ್ಬಿಡುದು ನಾ ಎದ್ದು ಕಳ್ಯಾಕ ಆಗಿಬಿಡವ ಹೌದು ಹಿಂಗ್ ಮಾಡವ ನಾ ಯಾಕೆ ಈ ಮಾತು ನನ್ ಈ ಮಾತಾಡಕ್ ಹೇಳ್ತಾ ಈ ಬರ ಕನ್ನಡ ಬುಕ್ಕ ಓದಕ್ ಬಂದಿಲ್ಲ ನನಗ ಅಲ್ಲೇ ನಿಂತು ಮಾತಾಡುವಂತ ಶಕ್ತಿ ದಯಪಾಲಿಸಂತ ಏನ್ ಸಂಕಲ್ಪ ಮಾಡಿದ ಆಶೀರ್ವಾದ ಮಾಡ್ಯಾರ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಂತು ಮಾತಾಡುವಂತ ಶಕ್ತಿ ಭಗವಂತ ಕೊಟ್ಟಾನ ಅಂತೇಳಿ ಹೆಮ್ಮೆಯಿಂದ ತಿಳಿಬಾಗಿ ನಾನು ಅದನ್ನು ಸ್ವೀಕಾರ ಮಾಡ್ತೀನಿ ಪುಣ್ಯ